रेड काइट ट्रैवल्स की शुरुआत बीजापुर से पुणे जाने के लिए है तैयार। रोजाना रात 10 बजे बीजापुर से पुणे रेड काइट लग्जरी बस सेवा होगी रवाना। अपना सफ़र आरामदायक बनाने के लिए रेड काइट से कीजिए सफ़र। आधुनिक टेक्निक के साथ बनाए गए स्लीपर कोच 2+1 से सफ़र का आनंद ले सकते हैं। यात्री अपने टिकट बुकिंग के लिए नीचे स्क्रीन पर दिए गए नंबरों पर संपर्क कर सकते हैं। यात्री ट्रैवल्स का पता सिटी सेंट्रल बस स्टैंड, गणेश ट्रैवल्स, CMC कॉम्प्लेक्स, शॉप नंबर 7 नियर दातारी मस्जिद, बीजापुर। स्वागत है आपका भी न्यूज नेशन में। मैं हूं आबिद हुसैन शेख। रमेश जारकीहोली के भविष्य को खत्म करने के लिए दो राष्ट्रीय पक्ष के दिग्गज नेताओं ने इस जाल को बुना था। MLA यत्नाल बीजापुर में अभिवृद्धि कामगारी उद्घाटन करने पहुंचे सिटी MLA बसनगौड़ा पाटिल यत्नाल ने और एक बड़ी खबर का खुलासा करते हुए मीडिया को जानकारी दी है कि रमेश जारकीहोली का सियासती भविष्य को खत्म करने के लिए दो राष्ट्रीय दल के नेताओं ने इस जाल को बुना था। आज भी उनके पास कई नेताओं के सीडी मौजूद है और वो बहुत जल्द राज्य की जनता के सामने भी आ सकती हैं। रमेश जारकीहोली सीडी मामले को जांच एजेंसी SIT को कार्रवाई करने में नहीं दे रही है। मैं कहता हूं कि CBI की निष्पक्षपात कार्रवाई की मांग की है MLA बसनगौड़ा पाटिल यत्नाल। इनके बयान से ऐसा लगता है कि इनकी बात 100% सच हो सकती है या हवा में ही तीर छोड़ रहे हैं यत्नाल। ಏನು ಅದನ್ನು ಹಾಕ್ತೀರಾ ನೀವು? ಅದು ಹಾಕ್ತಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಪಟ್ಟಂಗೆ ನಿನ್ನೆ ಇವತ್ತು ಸಂತ್ರಸ್ತ ಏನಿದ್ದಾಳೆ ಅವಳೇ ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿ ಅವರು ನನಗೆ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ನನ್ನನ್ನು ಬಳಸ್ಕೊಂಡ್ರು ಮತ್ತು ಅವರೇ ವಿಡಿಯೋನ ಇದೇನು ಹರಿಬಿಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಮತ್ತು ಅಲ್ಲದೆ ನನ್ನ ತಂದೆ ತಾಯಿ ಎಲ್ಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಬಹಳಷ್ಟು ಅವಮಾನ ಆಗಿದೆ, ನನಗೆ ಮಾನ ಮರ್ಯಾದೆ ಎಲ್ಲ ಹೋಗಿದೆ ಅಂತೇಳಿ 34 ಸೆಕೆಂಡಿನ ಒಂದು ವಿಡಿಯೋ ಹರಿಬಿಡ್ತಾರೆ. ಮತ್ತು ನನಗೆ ರಕ್ಷಣೆ ಇದು ಏನಿದೆ ರೀ, ಒಟ್ಟಾರೆ ಇದು ದೊಡ್ಡ ಷಡ್ಯಂತ್ರ ಇದೆ. ಇದರಲ್ಲಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅನ್ನೋಂಥದ್ದು ಒಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದಿದೆ. ಏನು ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿದ್ದು ಸತ್ತಿದೆ. ಇದನ್ನು ಈಗಾಗಲೇ ಒಂದು SIT ಕೊಟ್ಟಿದ್ದಾರೆ, ಅವರು ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆ ಎಷ್ಟು ಪಾರದರ್ಶಕ ಇರ್ತದೆ ಅನ್ನೋದೇ ನನ್ನ ಸಂಶಯ ಇದೆ. ಯಾಕೆಂದರೆ ಅಲ್ಲಿರುವಂಥ ಒಬ್ಬ ಅಧಿಕಾರಿ ವಿಜಯೇಂದ್ರನ ಹೇಳಿದಂಥ ಕೇಳುವಂಥ ಒಬ್ಬ ಅಧಿಕಾರಿ ಅದ. ಹಿಂದೆ ಅವರು CCBಯಿಂದ ಡ್ರಗ್ ಮಾಫಿಯಾ ಬಗ್ಗೆ ಎನ್ಕ್ವೈರಿ ಮಾಡಿದ್ರು, ಅದಕ್ಕೇನು ತಾರ್ಕಿಕ ಅಂತಿಲ್ಲ. ಈಗ ಅದನ್ನು ಮುಚ್ಚಿ ಹಾಕಿಬಿಟ್ರು. ಸುಪ್ರೀಂ ಕೋರ್ಟ್ನಾಗ ಬೇಲ್ ಕೊಟ್ಟರು. ಅವ್ರಿಗೆ ಏನಂತ ಹೇಳಿ ಬೇಲ್ ಕೊಟ್ಟರು? ಯಾವ ಈ ಸಿನಿಮಾ ನಟಿಯರ ಮನೆಯಲ್ಲಿ ರೇಡ್ ಮಾಡಿದ್ದೀವಿ ಅವಾಗ ಅಲ್ಲಿ ಯಾವುದೇ ರೀತಿ ಮಾದಕ ದ್ರವ್ಯ ಸಿಕ್ಕಿಲ್ಲ. ಕೇವಲ ಮೊಬೈಲ್ದಲ್ಲಿ ಸಂಭಾಷಣೆ ಮೇಲೆ ಇವರು ಸಂಶಯದ ಆಧಾರದ ಮೇಲೆ ಮಾಡಿದ್ರು. ಅದು ಫೇಲ್ ಆಯಿತು. ಅಲ್ಲಿಂದ ಯುವರಾಜನ ಹಿಡಿದ್ರು. ಯುವರಾಜಂದು ಏನು ಅನ್ನುವಂಥದ್ದು ಇವತ್ತು ಮುಚ್ಚಿ ಹಾಕಿಬಿಟ್ಟಿದ್ದಾರೆ. ಅದೇ ರೀತಿ ಇದನ್ನೂ ಒಂದು ಎಲ್ಲೋ ನನಗೆ ಅನ್ನಿಸ್ತದೆ, ವ್ಯವಸ್ಥಿತವಾಗಿ ಜಾರಕಿಹೊಳಿ ಅವರನ್ನು ಮುಗಿಸ್ಬೇಕು ಅನ್ನೋಂಥದ್ದು ಎರಡೂ ಪಾರ್ಟಿಯಲ್ಲಿರುವ ಇಬ್ಬರು ನಾಯಕರ ಒಂದು ಕುತಂತ್ರ ನಡೆದಿದೆ. ಅವರಿಬ್ಬರು ನಾಯಕರು, BJPಯಲ್ಲಿ ಒಬ್ಬ ಉನ್ನತ ನಾಯಕ, ಕಾಂಗ್ರೆಸ್ಸಿನ ಉನ್ನತ ನಾಯಕ, ಇಬ್ಬರು ಕೂಡ್ಕೊಂಡು ಜಾರಕಿಹೊಳಿಯವರ ಒಂದು ಇಶ್ಯೂ ಇವತ್ತು ನೋಡ್ರಿ, ಅವ್ರು ಜಾರಕಿಹೊಳಿಯವರು FIR ಮಾಡಿದ ತಕ್ಷಣ ಆ ವಿಡಿಯೋ ಬರ್ತದೆ. ಅಂದರೆ ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಆಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು SIT ಬದಲಿ CBIಗೆ ಕೊಡಬೇಕು. ಇನ್ನೂ ಭಾಳ ಮಂದಿ CDಗಳದಾವು. ಅದು ಇಬ್ಬರು BJP ನಾಯಕರ ಉನ್ನತ ನಾಯಕರ ಮಗನ ಬಲ್ಲಿನೂ ಇರಬೇಕು, ಕಾಂಗ್ರೆಸ್ಸಿನ ಒಬ್ಬ ಉನ್ನತ ನಾಯಕರ ಮನೆಯಲ್ಲೂ ಅದಾವೆ. ಇವೆಲ್ಲ CBIದವರು ತನಿಖೆ ಮಾಡಿ ಇಂಥ ಬ್ಲ್ಯಾಕ್ ಮೇಲ್ ಮಾಡುವಂಥ ರಾಜಕಾರಣಿಗಳನ್ನು ಜೈಲಿಗೆ ಅಟ್ಟದೇ ಇದ್ದರೆ ಕರ್ನಾಟಕದಲ್ಲಿ ಒಂದು ಕೆಟ್ಟ ಸಂಸ್ಕೃತಿ ಪ್ರಾರಂಭ ಆಗ್ತದೆ. ಅದು ತನಿಖೆ ಆಗಬೇಕಲ್ರಿ. ಅದು ಭಾಗವಹಿಸ್ಯಾರೋ ಬಿಟ್ಟಾರೋ ಆ ವಿಡಿಯೋದಾಗ ಬಂದಂಥ ದೃಶ್ಯಗಳ ನೋಡಿದ್ರೆ ಅದು ಬೇರೆ ಇದೆ, ನಿನ್ನೆದ ವಿಡಿಯೋ ದೃಶ್ಯ ಅದು ಬೇರೆ ಇದೆ. ಅವು ಎರಡೂ ಸಂಭಾಷಣೆಗಳೇ ಬೇರೆ ಅದಾವೆ. ಅಲ್ಲಿ ಬಿದರ್ ಭಾಷೆ ಉಪಯೋಗ ಆಗಿದೆ. ಎಲ್ಲಿ ಜಾರಕಿಹೊಳಿಯವರ ಇದರಲ್ಲಿ
ಇಲ್ಲಿ ಬೆಂಗಳೂರು ಭಾಷೆ ಉಪಯೋಗ ಆಗಿದೆ. ಭಾಷೆಗಳು ಹೆಂಗೆ ಚೇಂಜ್ ಆಗ್ತಾವೆ. ಈಗ ನನ್ನ ಭಾಷೆ ಒಂದೇ ಇರ್ತದೆ, ಅಲ್ಲಿ ಹೌದು ಬಿ ಹೋಗಿ ಬಿ ಬಾರ್ ಬಿ ಅಂತೈತಿ. ಇಲ್ಲಿದ್ರೆ ಎಕ್ದಮ್ ಸುಪೀರಿಯರ್ ಕನ್ನಡ ಐತಿ. ಇದು ಯಾರು ಹೇಳ್ಯಾರೋ ಅವ್ರು ಹೇಳ್ಯಾರೋ ಇವ್ರು ಹೇಳ್ಯಾರೋ, ಏನು ಕಾಂಗ್ರೆಸ್ ಉನ್ನತ ನಾಯಕರು ಹೇಳ್ಸಾರೋ ಅಥವಾ BJP ಉನ್ನತ ನಾಯಕರು ಹೇಳ್ಸಾರೋ ಗೊತ್ತಿಲ್ಲ. और खबरों के लिए देखते रहिए बी न्यूज़ नेशन।